ಪಾದಕ್ಕೆ ನಮಸ್ಕರಿಸುತ್ತಾ 51ನೇ ಸುವರ್ಣ ಕರ್ನಾಟಕ ಮಹೋತ್ಸವ ಪ್ರಯುಕ್ತ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಈ ಪ್ರಶ್ನೆ ಆಗಮಿಸಿದಂಥ ಮೊದಲನೇದಾಗಿ ಪತ್ರಿಕೆ ಮತ್ತು ಎಲೆಕ್ಟ್ರಿಕಲ್ ಮೀಡಿಯಾ ಎಲ್ಲ ನನ್ನ ಸೋದರರಿಗೆ ಅಣ್ಣನಿಗೆ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತಾ ಮತ್ತು ನಮಸ್ಕರಿಸುತ್ತಾ ಇಂದು ಪತ್ರಿಕೆಗಳು ಇಲ್ಲಂದರೆ 51ನೇ ಸುವರ್ಣ ಕರ್ನಾಟಕ ಮಹೋತ್ಸವ ಪ್ರಯುಕ್ತ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಕುವೆಂಪು ಜಯಂತ್ಯೋತ್ಸವ ಪ್ರಯುಕ್ತ ಕುವೆಂಪು ಪ್ರಶಸ್ತಿ ವಿತರಣೆ ನಾವು ಪ್ರತಿ ವರ್ಷ ಒಂದು ವಿಜೃಂಭಣೆಯಿಂದ ಜಯಕರಣ ಸಂಘಟನೆ ವತಿಯಿಂದ ಜಿಲ್ಲಾ ಉತ್ಸವ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ಇದು ಕಳೆದ ವರ್ಷ 51ನೇ ಸುವರ್ಣ ಕರ್ನಾಟಕ ಮಹೋತ್ಸವ ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ. ಈ 51ನೇ ಸುವರ್ಣ ಕರ್ನಾಟಕ ಮಹೋತ್ಸವ ಏನಂದರೆ ಈ ನಮ್ಮ ನಾಡು ಕನ್ನಡ ನಾಡು 1956ರಲ್ಲಿ ಮೈಸೂರು ರಾಜ್ಯ ಅಂತ ಕರೆಯಲ್ಪಟ್ಟಿತ್ತು. ಅದಾದ ನಂತರ 17 ವರ್ಷ ಹೋರಾಟಗಾರರು, ಸಾಹಿತಿಗಳು, ಬುದ್ಧಿಜೀವಿಗಳು ಮತ್ತು ಸ್ವಾಮೀಜಿಗಳು ಎಲ್ಲರೂ 17 ವರ್ಷ ಸತತವಾಗಿ ಹೋರಾಟ ಮಾಡಿ 1973ರಲ್ಲಿ ಪ್ರತ್ಯೇಕ ಕರ್ನಾಟಕ ರಾಜ್ಯ ಅಂತ ಘೋಷಣೆ ಆಗುತ್ತೆ. ಹೋರಾಟ ಮಾಡಿ ಘೋಷಣೆ ಮಾಡಿಸ್ತಾರೆ. ಆ ಸಂಭ್ರಮಾಚರಣೆ 51ನೇ ಸುವರ್ಣ ಕರ್ನಾಟಕ ಮಹೋತ್ಸವ ಅಲ್ಲಿಂದ 51ನೇ ವರ್ಷ ಆಯಿತು. ಆ ಸಂಭ್ರಮಾಚರಣೆ ಮಾಡ್ತೀವಿ ಮತ್ತು ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ನಮ್ಮ ಯಾದಗಿರಿ ಜಿಲ್ಲಾ ಉತ್ಸವ ಪ್ರತಿ ವರ್ಷ ಒಂದು ಹಬ್ಬ ರೀತಿ ಒಂದು ಆಚರಣೆ ಮಾಡ್ತೀವಿ. ಒಂದು ಸಂಸ್ಕೃತಿ ಕಾರ್ಯಕ್ರಮ ಆಗಿರ್ಬೋದು, ಒಂದು ಮನೋರಂಜನೆ ಕಾರ್ಯಕ್ರಮ ಆಗಿರ್ಬೋದು ಮತ್ತು ಅದಲ್ಲದೆ ಬಡ ಕುಟುಂಬಗಳ ಕ್ಷಯ ರೋಗ ಕಾಯಿಲೆಯಿಂದ ಬಳಲುತ್ತಿರುವ ಯಾದಗಿರಿ ಜಿಲ್ಲೆಯ TB ರೋಗಿಗಳಿಗೆ ಒಂದು ಕಿಟ್ಟನ್ನು ವಿತರಣೆ ಮಾಡೋದು, ಒಂದು ಮೆಡಿಷನ್ನು, ಅದರಲ್ಲಿ ಡಬ್ಬಿಗಳನ್ನು ಅವರಿಗೆ ವಿತರಣೆ ಮಾಡ್ತಾ ಇದ್ದೀವಿ ಮತ್ತು ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಭಾಳ ಅದ್ದೂರಿಯಿಂದ ಮಾಡ್ತಾ ಇದ್ದೀವಿ. ನಮ್ಮ ಉದ್ದೇಶ ನಮ್ಮ ಯಾದಗಿರಿ ಒಂದು ಅಭಿವೃದ್ಧಿ ಆಗಬೇಕು ಮತ್ತು ನಮ್ಮ ಯಾದಗಿರಿ ಏನೇನು ಕೊರತೆಗಳಿದೆ ಅದೆಲ್ಲ ಪ್ರಸ್ತಾಪ ಮಾಡಿ ನಮ್ಮ ಅಭಿವೃದ್ಧಿ ಆಗಬೇಕು ಕೆಲಸ ಮಾಡ್ತೀವಿ ಮತ್ತು ನಮ್ಮ ಯಾದಗಿರಿ ಜನತೆಗೆ ದಿನನಿತ್ಯ ಕೂಲಿನಾಗಿ ಕೆಲಸ ಮಾಡಿದಂಥ ಜನತೆಗೆ ಒಂದು ಮನೋರಂಜನೆ ಒಂದು ಕಾರ್ಯಕ್ರಮ ಆಯೋಜಿಸಲಾಗ್ತದೆ ಪ್ರತಿ ವರ್ಷ. ನೀವು ನಮಗೆ ಸುಮಾರು 16 ವರ್ಷದಿಂದ ಈ ಜಯಕರಣ ಸಂಘಟನೆ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಪತ್ರಿಕೆ ಮಾಧ್ಯಮದವರಾಗಿರ್ಬೋದು, ಎಲೆಕ್ಟ್ರಿಕಲ್ ಮೀಡಿಯಾದವರಾಗಿರ್ಬೋದು, ನಾವು ಏನೇ ಒಂದು ತಪ್ಪು ಮಾಡಿದರೂ ಕೂಡ ತಾವು ತಿದ್ದಿಕೇಶನ್ ಇಲ್ಲಿ ತನಕ ನಮ್ಮನ್ನು ಬೆಳೆಸಿರಿ. ಇನ್ನು ಮುಂದೆ ಕೂಡ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಕಾರ ನಮ್ಮ ಜಯಕರಣ ಸಂಘಟನೆ ಮೇಲೆ ಇರಬೇಕಂತಂದು ನಾನು ಕಳಕಳಿಯಿಂದ ಕೇಳಿಕೊಳ್ತೇನೆ.